ಸದ್ಯ ನಮ್ಮ ಅತ್ತೆ ಎಲ್ಲೂ ಇಲ್ಲ. ನಮ್ಮ ಅತ್ತೆಗೆ ಹೇಳ್ಬಿಟ್ಟು ಹೋದ್ರೆ ತಾನೇ ನನ್ನನ್ನು ತಡೆಯೋದು, ಸೊಂಟ ಮುರಿಯೋದು. ಈಗಲೂ ಸೊಂಟ ನೋಯ್ತೈತೆ, ಆದ್ರೂ ಪರವಾಗಿಲ್ಲ, ಹೆಂಗನ ಮಾಡಿ ಹೋಗ್ಬೇಕು. ಎಲ್ಲರನ್ನೂ ಕರ್ಕೊಂಡು ಜಾತ್ರೆ ಮಾಡಿದ್ದು ಕಿರಣಿ ಯಾವತ್ತು ಆಗಲಿಲ್ಲ. ಇವತ್ತು ಹೋಗ್ಬಿಟ್ಟು ಹೆಂಗವಳು ನನ್ನ ನಾದ್ನಿ ಕೂಲಿ ಮಾಡ್ಕೊಂಡವಳ ಇಲ್ಲ ಹೆಂಗವಳೆ ಅಂತ ಹೇಳ್ಬಿಟ್ಟು ನೋಡ್ಕೊಂಬಿಟ್ಟು ಬರಬೇಕು. ಮೊದ್ಲೋಗಿ ನೋಡ್ಕೊಂಬಿಟ್ಟು ಬರಬೇಕು. ಆಮೇಕಿಂದ ನಾನು ನೋಡ್ಕೊಂಬಿಟ್ಟು ಬಂದು ಆಮೇಕಿಂದ ನಮ್ಮ ಮುಳ್ಳಿ ಜನರು ಎಲ್ಲರೂ ಕರ್ಕೊಂಡೋಗ್ಬಿಟ್ಟು ತೋರಿಸ್ಬೇಕು. ಮೊದಲು ನಾನು ಹೋಗ್ಬಿಟ್ಟು ಬರೋಣ. ಸದ್ಯ ನಮ್ಮ ಅತ್ತೆಯಲ್ಲಿ ಎಲ್ಲೂ ಕಾಣ್ತಾ ಇಲ್ಲ ಮನೆಯಳಿ. ಈಗ ನೋಡ್ತಾ ಇರು. ಲೇ ಪಟಾಕ, ಬತ್ತೀನಿ ಸರಿಯಾಗಿ ಬಂದು ನಿನ್ನ ಕೂಲಿ ಮಾಡೋದೆಲ್ಲ ಆಡ್ಕೊಂಡು ನೋಡಿ ನಕ್ಬಿಟ್ಟು ಸರಿಯಾಗಿ ಮಾಡ್ತೀನಿ, ನೋಡ್ತಾ ಇರು. ಈಗಿದ್ದ ಹೋಗೋದು ನನ್ನ ಗಂಡನೂ ಹೇಳೋಕ್ಕಿಲ್ಲ, ಹಂಗೆ ಹೋಗ್ಬಿಟ್ಟು ಹಂಗೆ ನೀಯೇ ಬಂದ್ಬಿಡ್ತೀನಿ. ಓ ಯಾರು ಅವಳು ಕೂಲಿ ಮಾಡೋದು ನೀ ಕಣ್ಣಾರೆ ನೋಡ್ಬೇಕು. ನಾನು ಅಲ್ಲಿ ಗಂಡ ನಂಗೆ ಸಮಾಧಾನ ಇಲ್ಲ ನೋಡು, ನೋಡ್ಕೊಂಡೆ ಬರ್ತೀನಿ. ಇದೇ ಅಲ್ವಾ ಮನೆ, ಇದೇ ಮನೆ. ಒಳಗಡೆ ಇಲ್ಲ ನಾವುಳ ಇತ್ತಾಳೆ ಅನ್ನಿಸ್ತದೆ, ಇನ್ನೆಲ್ಲ ಅಳ್ಬಿದ್ದೋಗಿದ್ದಾಳೆ. ಇದೇ ಮನೆಗೇನೆ ಇತ್ತಾಳೆ, ನಂಗೆ ಸಂದ ಗೊತ್ತು. ನಮ್ಮ ಒಳ್ಳೆ ಹೆಂಗಸರನ್ನೆಲ್ಲ ಕರ್ಕೊಂಬಂದ್ಬಿಟ್ಟು ನಾನು ಇಲ್ಲಿ ಈ ಮನೆನ ತೋರಿಸ್ಬಿಟ್ಟಿದ್ರೆ ಊರು ತುಂಬ ಸುದ್ದಿ, ಬಿಸಿ ಸುದ್ದಿ ಆಗಿರೋದು. ಆದರೆ ಏನು ಮಾಡಣಿ, ನಮ್ಮ ಅತ್ತೆ ಕಟ್ಟಕ್ಕೆ ನಾನು ಒಬ್ಬಳೆ ಬರಂಗಾಯ್ತು. ಇವತ್ತು ನೋಡ್ಕೊಂಡೋಗಿ ನಾಳೆಗೆ ನಮ್ಮ ಒಳ್ಳೆ ಹೆಂಗಸರನ್ನೆಲ್ಲ ಕರ್ಕೊಬಿಟ್ಟು ಬರ್ತೀನಿ. ನೋಡ್ತಾ ಇರ್ರಿ, ಯಾರೋ ಬಂದರು, ಬಚ್ಚಿಕೊಳ್ಳೋಣ. ಪಟಾಕ ಅಂದರೆ ಪಿಕ್ಸು ಇಲ್ಲೇ ಬಿದ್ದವಳೆ ಅಂತ ಪಿಕ್ಸ್ ಆಯಿತು. ಅಯ್ಯೋ ನನಗೆ ದೇವರನ್ನ ಎಂಥ ಖುಷಿ ಆಯ್ತೈತೆ ಅಂದರೆ, ಆನಂದ ಪರಮಾನಂದ. ನನ್ನ ಖುಷಿನ ಯಾರಿಗೆ ಹೇಳಲಿ, ಯಾರಿಗೆ ಬಿಡ್ಲಿ. ಅಯ್ಯೋ ಬಾ, ಯಾವ ಥರ ತಿರ್ಬೋಕಿ ಥರ ಇದೆಯಾ ಅಂತ ನಾನು ನೋಡಬೇಕು. ಬಾ ನಮ್ಮ ಅತ್ತೆಗೂ ನಿಂದು ಮಾನ ಮರ್ಯಾದಿನ ನಮ್ಮ ಊರಾಗ ಅರಾಜ್ ಹಾಕ್ಲಿಲ್ಲ ಅಂದರೆ ನನ್ನ ಹೆಸರು ಐಶ್ವರ್ಯನೇ ಅಲ್ಲ, ಬದಲಾಯಿಸ್ಕೊಂಡ್ಬಿಡ್ತೀನಿ ನಾನಂತೂ. ಇವಳು ಯಾಕಪ್ಪ ಕೂಗುದ್ರು ಈಚೆ ಕಡೆಗೆ ಗೊತ್ತಿಲ್ಲ. ಅಯ್ಯೋ ಲೇ ಪಟಾಕ, ಕೂಲಿಗೆ ಒತ್ತಾಯ್ತು, ಬಾ ಬಿರ್ನ. ಕೂಲಿಗೆ ಒತ್ತಾಯ್ತಂತೆ. ಆಗಲಿ ಅದೆಲ್ಲೋ ಕೂಲಿ ಮಾಡ್ತಾಳೋ, ಅದು ಹೆಂಗೆ ಮಾಡ್ತಾಳೋ ನಾನು ನೋಡಲೇಬೇಕು. ಈ ಹುಡುಗಿ ಬರಂಗೆ ಕಾಣೆ, ಅದೆಲ್ಲೋ ಒಳಗಡೆ ಸೇರ್ಕೊಂಡಾಯ್ತೋ ಏನೋ. ಅಯ್ಯ ನಿನ್ನ ಆವಾಗಿಂದ ಕರಿತಾ ಇವ್ನಿ, ನಿಂಗೆ ಕೇಳಿಸ್ತಿಲ್ವೇನೆ? ಆವಾಗಿಂದ ಅಮ್ಮಕ್ಕನ ಕರಿತಾನೇ ಇವ್ನಿ. ಬಾ ಏನು ಪಟಾಕ ಅಂತ ಹೇಳ್ಬಿಟ್ಟು ಅಡುಗೆ ಮನೆಗೆ ಸೇರ್ಕೊಬಿಟ್ಟಿದ್ಯಲ್ಲ. ಅಯ್ಯೋ ಇಲ್ಲ ಕಣಕ್ಕ, ನಂಗೆ ಕೇಳಿಸ್ಲೇ ಇಲ್ಲ, ಒಳಗಡೆ ಇದ್ದಲ್ಲ. ಇವು ಅಗ್ಗುಣೆ ಸೌಂಡ್ ಬೇರೆಗೆ ನಿನಗೆ ಕೇಳಿಸ್ಲೇ ಇಲ್ಲ. ಹೊಲ್ಟು ಬಿಟ್ರೆ ಆಗ್ಲೇನೆ. ಓ ಟೇಮ್ ಎಷ್ಟು ಅನ್ಕಂಡೆ ಆಗ್ಲೇನೆ ನೀ? ಟೇಮ್ ಆಗಿರೋದು ನಿಂಗೆ ಗೊತ್ತಾಗ್ಲಿಲ್ವೇನು? ಟೇಮ್ ನೋಡು, ಆಗ್ಲೇನೆ 8 ಗಂಟೆ ಆಗೈತೆ. ನೋಡಿ ಸರ್ನ ಹೋಗೋಣ, ಇಲ್ಲಾಂದ್ರೆ ಸುಮ್ಕೆ ನೀವು ಉಕ್ಕತ್ತಳೆ. ಇವತ್ತು ನಾನು ನೀನು ಇಬ್ಬರೇ ನೀನು ಕೂಲಿ ಕರೆದಿರೋದು, ಇಬ್ಬರು ನೀನೇ ಹೋಗೋದು. ನಾನು ಹೆಂಗೋನುವೇ ಇಲ್ಲ, ನಂಗೆ ಗೊತ್ತಿರೋಳು ಅವಳೆ ಭಾಳ ಕಷ್ಟಗಳೇ, ಅವಳನ್ನೇ ಕೂಲಿ ಕರ್ಕತ್ತೀನಿ ಅಂತ ಹೇಳಿ ನಾನೇನೇ ಕೂಲಿಗೆ ನೀನು ಕರೆದಿದ್ರು. ಬಾ ಸುಮ್ಕೇನಿಯ ಬಾ. ಸರಿ ಕಣಕ್ಕ, ಆಯ್ತು. ನೋಡಿರಿ ಹೆಂಗೋ ನೀವಿರೋದಕ್ಕೆ ಹೆಂಗೋ ನಮಗೆ ಕೂಲಿನಲ್ಲಿ ನನ್ನ ಸಿಗ್ತೈತೆ. ನೋಡಿರಿ ಕಣಕ್ಕ, ಹೋಗೋಣ ಸರ್ನ. ನಾನು ಒಗ್ಗರಣೆ ಸಾರ್ಗೊಂದು ಒಗ್ಗರಣೆ ಹಾಕ್ಬಿಟ್ಟು ಉಣ್ಕೊಂಡು ಬನ್ನಿ ಅಂತ ಅನ್ಕೊಂಡೆ, ಇನ್ನೂ ಉಂಡೆ ಇಲ್ಲ ನಾನಂತೂ. ಅಲ್ಲ ಕಣಮ್ಮಿ, ಈ ಸತ್ತಾದ್ರೂ ಉಣ್ದಿದ್ದಂಗೆ ಏನು ಮಾಡ್ತಿದ್ದೆ ನೀನು? ಉಣ್ಣದಲ್ವೇ? ಅಯ್ಯ ನಿನ್ನ ಉಣ್ಬಿಟ್ಟು ಬರ್ಬೇಕಿತ್ತು ನೀನು. ಈಗ ಅಲ್ಲಿ ಹೆಂಗೆ ಕೂಲಿ ಮಾಡ್ತೀಯ ಹೇಳು? ಬುಡಕ್ಕ ಪರವಾಗಿಲ್ಲ, ನೋಡಿ ಅಕ್ಕ ಏನಾಗಕ್ಕಿಲ್ಲ. ಅವರೇ ಮಧ್ಯಾಹ್ನ ಕೊಡ್ತಾರಲ್ಲ ಉಣ್ಣಕ್ಕೆ, ಸಾಕು ನೋಡಿ. ನಾನು ನೀಯೇ ಸುಂಡೇನು, ನನಗೇನೋ ಒಂದು ಆಯ್ತದೆ. ನೋಡಿ ಸರ್ನ ನೋಡಿ, ಬಾಂಡೆ ನಿಲ್ಲಿಸ್ಬಿಟ್ಟು ಕೆಳಕ್ಕೆ ಸರ್ನ ಬತ್ತೀನಿ ನೋಡಿ. ಸರ್ನ ಬಾ, ಇಲ್ಲಾಂದ್ರೆ ಬಾ, ನಾನೇನಿಯ ಮೊಸರನ್ನ ಐತಿ ಮನೆಗೆ, ಹಂಗೆ ತಿನ್ಕೊಬಿಟ್ಬೇಕಾರೆ ಹೋಗಿ ಒಂದು ಇನ್ನು ಸಾರು ಒಗ್ಗರಣೆ ಹಾಕಿ, ಸಾರು ಉಪ್ಪು ಹಾಕಿ ಕುದಿಸಿ ಅನ್ನ ಕಿಕ್ಕಿ ತಿನ್ಕೊಂಡು ಬರೋಷ್ಟೊತ್ತಿಗೆ ತಳಗಾಕಿಲ್ವಾ? ಬಾ ಮೊಸರನ್ನ ನೀಯ ತಿನ್ಕೊಂಡು ಹೊರಡಿ ಒಂದು ಬಾ. ನಡಿಯಕ್ಕ. ಬಡವ್ರ ಹತ್ರ ಇರೋಂಥ ಒಳ್ಳೆ ಮನಸ್ಸು ಶ್ರೀಮಂತ ಹತ್ರ ಇರಲ್ಲ ಅಂತ ಗೊತ್ತಾಯ್ತು ನನಗಂತೂ. ನಾನು ಅವಾಗ ಅಷ್ಟು ಮೆರಿತಾ ಇದ್ದೆ. ನಾನು ಎಲ್ಲ ನಮ್ಮ ನೆಂಟರು ಇಷ್ಟೆಲ್ಲ ಇದ್ದರು, ಯಾರನ್ನೂ ನಂಗೆ ಇಷ್ಟು ಪ್ರೀತಿಯಿಂದ ಎಂಥದ್ದು ಹಾಕ್ಲಿಲ್ಲ. ಇವತ್ತು ನನ್ನ ಕಷ್ಟ ಅಂತ ಹೇಳಿದ್ರೆ ಯಾರನ್ನೂ ನನ್ನ ಹತ್ರಕ್ಕೆ ಬರಲಿಲ್ಲ. ಆದರೆ ಈ ಬಡವ್ರ ಮನೆ ಊಟ ಚಂದ ಅಂತ ಹೇಳ್ತಾರಲ್ಲ, ಅದಂತೂ ನಿಜನೇನಿಯ. ನನಗಂತೂ ಆ ಜೀವನಕ್ಕಿಂತ ಈ ಜೀವನ ಒಂಥರ ಇಷ್ಟ ಆಯಿತು. ಏನೋ ಸ್ವಲ್ಪ ಕಷ್ಟ ಆಯ್ತದೆ, ಕಷ್ಟಪಟ್ಬಿಟ್ಟು ಜೀವನ ಮಾಡಬೇಕು, ಅಷ್ಟು ಬಿಟ್ರೆ ನನಗಂತೂ ಇಷ್ಟ ಆಯ್ತೈತೆ. ಇದೇ ಜೀವನನೇನಿಯ. ಪರವಾಗಿಲ್ವೇ, ನೀನು ಮುಂದಾಗೆ ನೀನು ಎಲ್ಲನೂ ಕಲ್ತ್ಕೊಬಿಟ್ಟಿದ್ಯಾ. ನೀನಂತೂ ಕಳೆ ಕಿಳೋದು ಮನೆಲ್ಲ ಬೊತ್ತಾನೆ ಇರಲಿಲ್ಲ. ನೀನು ಕಳೆ ಕಿಳಕ್ಕೆ ಬರೋಕಿಲ್ಲ ಕಣಕ, ನಂಗೆ ಬರೋಕಿಲ್ಲ ಕಣಕ ಅಂತಿದ್ದೆ. ಈಗ ನನಗಿನ್ನ ಮುಂಚೆ ನೀ ಎಲ್ಲ ಕಿತ್ಕೊಂಡು ಹೋಯ್ತಿದ್ಯಲ್ಲೇ. ಇದೇನು ಮಹಾವಿದ್ಯೆನಕ್ಕ? ಕೂಲಿ ಮಾಡೋದೇನು ಮಹಾವಿದ್ಯೆನೆ? ಕಷ್ಟಪಟ್ಟರೆ ಎಲ್ಲನೂ ಕಲ್ತ್ಕೋಬೋದು. ಈಗ ನಾನು ಕಲ್ತ್ಕೊಳ್ಳಿಲ್ಲ ಅಂದರೆ ನಾನು ಕರಿತಿದ್ದೆ ನೀನು? ಹೇಳು, ಕಷ್ಟಪಡಬೇಕು ನಾವು, ಕೂಲಿ ನಾಯಿ ಮಾಡಬೇಕು ಅಂದರೆ ಎಲ್ಲರೂ ಕರಿಬೇಕು, ನಮ್ಮನ್ನೇ ಕಲ್ತ್ಕೋಬೇಕು. ಮೊದಲು ನಂಗೆ ಬಿಸಿಲಾಗ ತಡ್ಕೊಳಕ್ಕಾಯ್ತಿರಲಿಲ್ಲ. ಈಗ ನೋಡಕ್ಕ, ನಿನ್ನ ಬಿಸಿಲೆಲ್ಲ ಎಂಥದ್ದು ಬಂದ್ರೂ ತಡ್ಕೊಂಡು ಆರಾಮಾಗಿ ನೀವು ಮುಂದೆಗಿರ್ತೀನಿ. ನನಗೆ ಅದ್ರ ಬಗ್ಗೆ ಏನು ಯೋಚನೆ ಇಲ್ಲ. ಕೂಲಿ ಮಾಡಬೇಕು, ತಿನ್ನಬೇಕು. ನಾನು ಅದಕ್ಕೆ ಪಟ ಅಂತ ಎಲ್ಲನೂ ಕಲ್ತ್ಕೊಂಡು ಬತ್ತಲ ಕೊಂಕುಳ್ದಾಗ ಮಾಡಿಕೊಬಿಟ್ಟಿವ್ನಿ. ಹೂವು ಬಿಡ್ಸಕ್ಕೆ ಕರಿತಾರ, ಅದಕ್ಕೂ ಹೋಯ್ತೀನಿ, ಎಲ್ಲ ಹೋಯ್ತೀನಿ. ನನಗೇನು ಯೋಚನೆ ಇಲ್ಲ. ಬುಡಮ್ಮಿ ನೀನೇ ಹೆಂಗೋ ವಾಸಿ ಎಲ್ಲ ಕಲ್ತ್ಕೊಂಡೆ. ಅಯ್ಯೋ ಈ ದೃಶ್ಯನ ನೋಡಕ್ಕೆ 2 ಕಣ್ಣು ಸಾಲ್ತಿಲ್ವೇ ಅಮ್ಮ. ನಮ್ಮಮ್ಮನ ಕರ್ಕೊಬರ್ಬೇಕಿತ್ತು ನನ್ನನ್ನು. ಅಯ್ಯೋ ಅನ್ನಿಸ್ತೇಳು ಬಾಳು. ಬೀದಿಗೆ ಬಂದ್ಬಿಟ್ಟು ಕೂಲಿ ನಾಲಿ ಮಾಡ್ಕೊಳಕ್ಕೆ ಬಂದ್ಬಿಟ್ಟೈತಲ್ಲ. ಈ ಖುಷಿನ, ಈ ಸಂತೋಷನ ಯಾರ ತಾಗಿ ಹೇಳ್ಕೊಂಡ್ಲಿ? ಹೇಳ್ಕೊಳಕ್ಕೆ ಅಂತ 4 ಜನ ಕರ್ಕೊಬರ್ಬಾರ್ದಾಗಿತ್ತೆ ನಾನು. ಅಯ್ಯೋ ನನ್ನ ನಾದ್ನಿ ಪಟಾಕ ಕೂಲಿ ಮಾಡ್ತಾವಳೆ. ಅಯ್ಯೋ ಪೊದ್ದು, ನಮ್ಮ ಅತ್ತಿಗೆನ ಕರ್ಕೊಬರ್ಬೇಕಿತ್ತು. ಅತ್ತಿಗೆ ನೋಡ್ರಿ ಹೆಂಗೆ ಕೂಲಿ ನಾಲಿ ಮಾಡ್ತಾವಳೆ ಅಂತ ಹೇಳ್ಬಿಟ್ಟು ತೋರಿಸ್ಬೇಕಿತ್ತು ನಾನು. ಏನು ಮಾಡನಿ, ಹಿಂಗೆ ಕೂಲಿ ಮಾಡು, ನಾಳೆಗೂ ಕೂಲಿ ಮಾಡೇ ಮಾಡ್ತೀಯ ಅಂತ ನಂಗೆ ಸಂದ ಗೊತ್ತು. ನಾಳೆಗಾದ್ರೂ ನಿನ್ನ ಮರ್ಯಾದೆ ಕಳೆಯೋಕ್ಕೆ ನಾನಂತೂ ರೆಡಿ ಆಗಿದ್ದೀನಿ. ಎಲ್ಲರೂ ಕರ್ಕೊಂಬಂದು ನಿನ್ನ ಮಾನ ಮರ್ಯಾದೆ ಕಳೆದು ನಿಮ್ಮಮ್ಮನ ಮಾನ ಮರ್ಯಾದೆ ಯಾರ ಜಾಕಿ ನಾನು ಮೆರಿತೀನಿ. ನಿಮ್ಮ ಅಣ್ಣಂಗೆ ಮಾತ್ರ ನೀನು ಕೂಲಿ ಮಾಡ್ತೀನಿ ಅಂತ ಹೇಳೋಕ್ಕಿಲ್ಲ. ನಿಮ್ಮ ಅಣ್ಣಂಗೆ ಗೊತ್ತಾಗ್ಬಿಟ್ರೆ ಅಯ್ಯೋ ನನ್ನ ತಂಗಿ ಅಂತ ಹೇಳ್ಬಿಟ್ಟು ಕರ್ಕೊಂಬಂದ್ಬಿಡ್ತಾನೆ.
ಬೇಡ ಬೇಡ, ಇಲ್ಲೇ ಬಿದ್ದು ಸಾಯಿ. ಎಂಥ ಖುಷಿ, ಎಂಥ ಖುಷಿ. ಮನೆ ನೋಡಿದ್ರೆ ಈಗಲಾಗ್ಲೂ ಬಿದ್ದೋಗಂಗೈತೆ. ಇವಳು ನೋಡಿದ್ರೆ ಕೂಲಿ ಮಾಡ್ತಾವಳೆ. ದೇವ್ರೇ, ಇದಕ್ಕಿನ್ನೂ ನೆಮ್ಮದಿ, ಇದಕ್ಕಿನ್ನೂ ಖುಷಿ. ನಾನು ಹೇಳ್ತೀನ, ಆನಂದ ಪರಮಾನಂದ ಪರಮಾನಂದ. ಇವತ್ತು ನಾನು ಹೆಂಡತಿ ಕೂಲಿಗೆ ಬಂದವಳಲ್ವಾ, ಬಾ ಬಾ ಬಾ, ಎಲ್ಲ ನಿನ್ನೊಳದಕ್ಕೇನೆ. ನಿನ್ನ ಸಂದಕ್ಕೆ ಎಲ್ಲ ಬದಲಾಗ್ಬಿಟ್ಟು ಸಾವುಕಾರು ನನ್ನ ದುರಂಕಾರ ಬಿಟ್ಬಿಟ್ರೆ ನಿನ್ನ ಬೆಳೆಯಿಗೆ ಬೇಕಾದ್ರೆ ನಾನು ದೊಡ್ಡ ಮನೆಗೆ ನೀನು ಕರ್ಕೊಂಡು ಹೋಗ್ತೀನಿ. ಅನ್ಭವ್ಸು 2 ದಿನ. ನಿನ್ನೋರು ಯಾರು, ನಿನ್ನ ಕಷ್ಟಕ್ಕೆ ಯಾರಾಯ್ತಾರೆ ಅದೆಲ್ಲ ನಿನಗೂ ಗೊತ್ತಾಗಬೇಕಲ್ವಾ. ಗೊತ್ತಾಗಲಿ ನಿನಗೂ ನನಗೆ ಕಷ್ಟದ ಬೆಲೆ ಗೊತ್ತಾಗಲಿ. ಅದಕ್ಕೆ ನಿನಗೆ ಈ ಕಾಟ ಕೊಡ್ತಿರೋದು. ಮಾಡು ಕೂಲಿ ಮಾಡೋದ್ರಾಗೇನು ತಿಯಪ್ಪಿ ಏನೂ ಇಲ್ಲ. ಅಯ್ಯೋ, ಇವಳು ಪಟಾಕ ಅವ್ರ ಹೊತ್ತಿಗೆ ಅಲ್ವಾ, ಇಲ್ಲಿ ಬಂದ್ಬಿಟ್ಟು ದೂರದಾಗ ನಿಂತ್ಕೊಂಡು ಯಾಕೆ ನಗ್ತಾವಳೆ? ಮಾತಾಡ್ಸೋಣ. ಅಲ್ಲ, ದೂರದಾಗ ನಿಂತ್ಕೊಂಡವಳ ಹತ್ರಕ್ಕೆ ಹೋಗಿ ನನ್ನ ಹೆಂಡ್ತಿನೂ ಮಾತಾಡಿಸ್ತಿಲ್ಲ, ಏನೂ ಮಾತಾಡಿಸ್ತಿಲ್ಲ. ಏನಿರ್ಬೋದು? ಏನಾದರೂ ವಿಶೇಷ? ಇಲ್ಲ, ನಾನು ಹೆಂಡ್ರನ್ನ ಮಾತಾಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಏನಾರ ಬಂದವಳ? ಮಾತಾಡ್ಸಕ್ಕೆ ಬಂದಿರೋಳು ದೂರದಿಂದ ನಕ್ಕೊಂಡು ನಿಂತ್ಕೊಂಡ್ರೆ ಯಾಕೆ ನಿಂತ್ಕೊಂಡವಳೆ? ಅಕ್ಕೋ, ಇವತ್ತು ಕೂಲಿ ದುಡ್ಡನ್ನ ಹೊಸಿ ಮುಂಚೆಗೆ ಇಸ್ಕೊಡಕ್ಕೋ, ನಂಗೆ ಬೇಕು ನಾಳೆ ಕೊಡ್ತೀನಿ ಅಂತಂದ್ರೆ ದೇವ್ರಣ್ಣ ನಂಗೆ ಆಗಿಲ್ಲ. ಮನೆಗಿನ್ನೂ ಸಾಮಾನು ಸರಂಡಿ ಭಾಳ ತರಬೇಕು ಕಣಕ್ಕ ನಾನು. ಅಯ್ಯೋ, ಇನ್ನೂ ಸಾಮಾನು ಸರಂಡಿ ಎಲ್ಲ ತರಬೇಕು. ಅಕ್ಕೋ, ನೀನೊಂದು ಮಾತು ಹೇಳ್ಬಿಡ್ಕಣಕ್ಕೋ ನೀನು. ಸರಿನೇ, ಒಂದು ಮಾತು ನೀನು ಹೇಳ್ಬಿಟ್ಟು ಎಮ್ಮಂತಾಗೆ ಹೊಸಿ ಬಿರ್ನ ಕೊಡಿಸು. ನಾನು ಬಿರ್ನ ತಗೊಂಡು ಹೋಗ್ಬೇಕು ಮನೆಗೆ. ನನ್ನ ಗಂಡದು ಎಂಥದೋ ಯಾಪಿ ಬರ್ತಡೆ ಐತೆ, ನನ್ನ ಗಂಡದಕ್ಕೆ ಕೇಕ್ ಕೊಟ್ಟು ಮಾಡ್ಸನಿ ಅಂತ ಅಂದ್ಕೊಂಡಿವ್ನಿ. ಅದಕ್ಕೆ ನೀಯ ಪಟಕ, ಹೌದೇ ಶಿವ ಬರ್ತಡೇನೆ? ಕಣಕ್ಕ, ಅವ್ನು ಬರ್ತಡೇ ನೀಯ. ಅಕ್ಕೋ, ಏನು ಹೇಳ್ದಿದ್ದಂಗೆ ದುಡ್ಡು ಕುಡಿಕೊಂಡಿವ್ನಿ ಕೇಕ್ ಕಟ್ ಮಾಡ್ಸಕ್ಕೆ ಅಂತ ಹೇಳ್ಬಿಟ್ಟು. ಇವ್ರ ಹೊತ್ತಿಗೆ ಬಗ್ಗೆ ಹೆಂಗೆ ತಿಳ್ಕೊಳೋದು? ಏನು ಬಂದವಳೆ ಇಲ್ಲಿ ದೂರ ನಿಂತ್ಕೊಂಡು ಯಾಕೆ ಖುಷಿ ಪಡ್ತಾವಳೆ? ನನಗೇನು ಒಂದು ಅರ್ಥ ಆಗ್ತಿಲ್ಲ. ಅಂದರೆ ಆಡ್ಕೊಂಡು ನಗಕ್ಕೆ ಬಂದವಳ? ಆಡ್ಕೊಂಡು ನಗಲಿ ಬಿಡು. ನಾನು ಹೆಂಡ್ತಿ ನೋಡಿ ಆಡ್ಕೊಂಡು ನಗಕ್ಕೆ ಬಂದವಳೆ ಅನ್ನಿಸ್ತದೆ. ವೀಡಿಯೋ ಮಾಡ್ಕೊಂಡು ಹೋಗ್ಲಾ? ವೀಡಿಯೋ ಮಾಡ್ಕೊಂಡು ಹೋಗ್ಬಿಟ್ಟು ಕೂಲಿ ಮಾಡೋದು ವೀಡಿಯೋ ಮಾಡ್ಕೊಂಡೋದ್ರೆ ಚೆನ್ನಾಗಿರ್ತದಲ್ವ? ಬೇಡ, ನಾಳೆ ಕರ್ಕೊಂಬಂದು ಎಲ್ಲರ ಮುಂದೆನೂ ನಿನ್ನ ಮಾನ ಮರ್ಯಾದೆ ಕಳೀಲಿಲ್ಲ ಅಂದರೆ ನನ್ನ ಹೆಸರು ಬದಲಾಯಿಸ್ಕೊಬಿಡ್ತೀನಿ. ಹತ್ರಕ್ಕೆ ಹೋಗಿ ಮಾತಾಡಿಸಿ ಹೊಟ್ಟೆ ಉರಿಸ್ಲಾ ಅನ್ನಿಸ್ತೈತೆ. ಆದರೆ ಬೇಡ, ಇವಾಗೆ ಹೊಟ್ಟೆ ಉರ್ಸೋದು ಬೇಡ. ಕೊನ್ಪರ್ ಮಾಹಿತೆಲ್ಲ ಕೂಲಿ ಮಾಡ್ತಾಳೆ ಅಂತ ನಾಳೆಗೆ ಎಲ್ಲರನ್ನೂ ಕರ್ಕೊಂಬಂದು ಅದ್ರಾಗೂ ಇವಳಿಗೆ ಯಾರು ಆಗಲ್ವೋ ಅವ್ರನ್ನೆಲ್ಲ ಕರ್ಕೊಂಬಂದು ಇವಳು ಮಾನ ಮರ್ಯಾದೆನ ಹರಾಜು ಹಾಕ್ಬಿಡ್ತೀನಿ. ಏನಕ್ಕೆ ಹೊಂಟೋಯ್ತಾವಳಲ್ಲ, ಹೋಗ್ಬಿಟ್ಟು ಏನಕ್ಕೆ ಬಂದಿದ್ಲು ಏನಂತ ತಿಳ್ಕೊಂಬಿಟ್ಟು ಬರಬೇಕು. ಇಲ್ಲ ಪೊದ್ದಕ್ಕಂಗೆ ಫೋನ್ ಹಾಕಿದ್ರೆ ಫೋನ್ ಹಾಕಿದ್ರೂ ಹೇಳ್ತದೆ. ನಾನು ಹೆಂಡ್ತಿ ಪಾಪ ಕೂಲಿ ಮಾಡೋದ್ರಾಗೆ ಆರಾಮಾಗಿ ಬ್ಯುಸಿಯಾಗಿ ಆರಾಮಾಗಿ ಅತ್ಲಾಗವಳೆ. ಮಾಡು ಕೂಲಿ ಮಾಡು. ಇನ್ನೊಂದು ಎಷ್ಟು ದಿನ ಆಯ್ತದೆ ಅಷ್ಟು ದಿನನೂ ಮಾಡು. ಕಷ್ಟದ ಬೆಲೆ ಗೊತ್ತಾಗಬೇಕು, ದುರಂಕಾರ ಕರೋಗ್ಬೇಕು. ಅಲ್ಲಿ ಗಂಟ ಹಿಂಗೆ ಬಿದ್ದಿರು, ಆವಾಗ ನಿನಗೆ ಬುದ್ಧಿ ಬರೋದು. ನಿನಗೂ ನಿಮ್ಮ ಅಮ್ಮಂಗೂ ಇರೋ ದುರಂಕಾರ ಊರಿಗಾಗಿ ಮಿಗ್ತದೆ. ಅಷ್ಟು ದುರಂಕಾರ ಇತ್ತಲ್ವ? ಹೇಳಿ ನಿಮ್ಮ ಅಮ್ಮಂಗೂ ಸ್ವಲ್ಪ ಇಳಿಬೇಕು, ನಿನಗೂ ಸ್ವಲ್ಪ ಇಳಿಬೇಕು. ಆವಾಗ ನನಗೆ ಸಮಾಧಾನ ಆಗೋದು. ಸದ್ಯ ನಾನು ಬಿಟ್ಬಿಟ್ಟು ಇನ್ನೂ ಹೋಗಿಲ್ವಲ್ಲ. ಮೊದಲು ಐಶ್ವರ್ಯ ಏನಕ್ಕೆ ಬಂದಿದ್ಲು ಅಂತ ಹೇಳ್ಬಿಟ್ಟು ತಿಳ್ಕೊಬೇಕಲ್ಲ ನಾನು. ಐಶ್ವರ್ಯ ವಿಚಾರ ತಿಳ್ಕೋಬೇಕು. ಏನೋ ತಂದಿಕ್ಕಕ್ಕೋ ಇಲ್ಲ ಏನಕ್ಕೋ ವಿಚಾರಕ್ಕೆ ದುಡ್ಗಿಡ್ ಕೊಟ್ಟೋಗೋಕ್ಕೋ ಏನಕ್ಕೋ ಬಂದವಳೆ. ತಿಳ್ಕೊಳ್ಳೋಣ ಫಸ್ಟು. ಏನಮ್ಮಿ, ನಿಮ್ಮ ಬರ್ತಡೇಗೆ ಕೇಕುಗಳೆಲ್ಲ ತತ್ತಿಯಲ್ಲ, ನನ್ನ ಮಕ್ಳಿಗೂ ತಂದ್ಕೊಡು ಸರಿನೇ? ಅಯ್ಯೋ, ನಾವಂತೂ ಬೋಸೆ ಕೇಕ್ ತಿನ್ನಬೇಕು ಅಂತ ಹೇಳ್ಬಿಟ್ಟು, ಆದರೆ ಏನು ಮಾಡೋಣ, ಕತ್ರಸಕ್ಕೆ ಯಾರೂ ನನಗೆ ಇಲ್ವಲ್ಲ. ಅದಕ್ಕೆ ನನಗೆ ದುಡ್ಡು ಶಾನೆ ಆಯ್ತದೇನೋ ಅದಕ್ಕೆ. ಕಡಕ ಒಂದು 250-300 ರೂಪಾಯಿ ಚಿಕ್ಕು ಕೇಕ್ ತಗೊಬಂದು ಕೊಟ್ಟು ಮಾಡ್ಸನಿ ಅಂತ ಅಂದ್ಕೊಂಡಿವ್ನಿ. ಇನ್ನೇನು ಲೇಟ ಏನೇನು ಇದಾಗಕ್ಕಿಲ್ಲ ಬಿಡು. ಹೌದೇ? ಹಂಗಾರೆ ನಮ್ಮನ್ನು ಕರಿ ಹ್ಯಾಪಿ ಬರ್ತಡೆಗೆ. ನಾವು ಬತ್ತೀವಿ, ಒಂದೊಂದು ಪೀಸ್ ಕೇಕನ್ನ ತಿಂದ್ಬಿಟ್ಟು ಹೋಗನಿ. ನಮ್ಗಂತೂ ಮಾಡ್ಕೊಳ್ಳೋ ದೃಷ್ಟಿಲ್ಲ. ನೀನು ಹೆಂಗೋ ಗಂಡಂಗೆ ಮಾಡ್ತಿದ್ಯಾ ಪಾಪ. ಆಕೋ ಕೇಕ್ ತರಕ್ಕೆ 2 ದಿನದ ಕೂಲಿ ದುಡ್ಡು ಎತ್ತಿಕ್ತಾ ಇವ್ನಿ. ನಾನಂತೂ ನಾನು ಗಂಡ ನಾನು ಸರಿಯಾಗಿ ಮಾತಾಡ್ಸೋಕ್ಕೂ ಇಲ್ಲ, ಎಂಥದ್ದು ಇಲ್ಲ. ಅವನಿಗೆ ನನ್ನ ಕಂಡ್ರೆ ಆಗೋದೇ ಇಲ್ಲ. ಆದ್ರೂ ಅವ್ನು ಮನ ಒಲಿಸ್ಕೋಬೇಕಲ್ಲ ನಾನು. ಅದಕ್ಕೆ ನಾನು ಭಾಳ ತಪ್ಪು ಮಾಡ್ಬಿಟ್ಟಿದ್ದೀನಿ. ಅದನ್ನೆಲ್ಲ ಸರ್ ಮಾಡ್ಕೋಬೇಕಲ್ಲಕ್ಕ. ಅದಕ್ಕೆ ಇವಾಗ ನಾನು ಹಿಂಗೆಲ್ಲ ಪ್ಲಾನ್ ಮಾಡ್ಕೊಂಡಿರೋದು. ನನ್ನ ಗಂಡನ್ನ ಸರ್ ಮಾಡ್ಕೊಬಿಟ್ಟು ನನ್ನ ಗಂಡ ಖುಷಿಯಾಗಿರಬೇಕು, ಹಂಗೆ ಜೀವನ ಮಾಡ್ಕೋಬೇಕು ಅಂತ. ಹಿಂಗೆ ಅಂತೀನಿ ಅಂತ ಬೇಜಾರು ಮಾಡ್ಕೊಬೇಡ ಕಣವ. ಗಂಡನೇ ಕೈ ಹಿಡಿಯೋದು, ನಿಂಗೆ ಇನ್ಯಾರು ಕೈ ಹಿಡಿಯೋಕ್ಕಿಲ್ಲ. ಅಣ್ಣ ಹೊತ್ತಿಗೆ ಮಾತು ಕೇಳೋನು ಜಾಸ್ತಿ. ನಿಮ್ಮಮ್ಮ ಅವರು ಅಷ್ಟೇ. ಏನೋ ಕಷ್ಟ ಅಂದರೆ 10-20 ರೂಪಾಯಿ ಕೊಡ್ಬೋದು ಬಿಟ್ರೆ ಏನಕ್ಕೂ ಆಗೋಕ್ಕಿಲ್ಲ. ನಿಂದು ಏನಿದ್ರು ನಿನಗೂ ನಿನ್ನ ಗಂಡ ಸಾಯ ಗಂಡ ನೀವೇ ನೋಡ್ಕೋಬೇಕು. ಕಡಕ್ಕ, ನನಗೂ ಗೊತ್ತಾಗೋಗ್ಬಿಟ್ಟೈತೆ. ಅದಕ್ಕೆ ನಿನಗೆ ನನ್ನ ಗಂಡ ಜೊತೆನೇ ಇರಬೇಕು ಅಂತ ಕೂಲಿಗಿಲಿ ನಾಳೆ ಮಾಡೋದೆಲ್ಲ ಕಲ್ತಿರೋದು ನಾನು. ಅಪ್ಪ ಹೆಂಗೋ ಬಿಡಕ್ಕ, ನಾಳೆಗೆ ಬಂದ್ಬಿಡಿ. ಕೇಕ್ ತಂದ್ಬಿಟ್ಟು ಕರಿತೀನಿ ನಿಮ್ಮೂ ಬಂದ್ಬಿಡಿ ಮರೆದಿದ್ದಂಗೆ. ಸರಿ ಕಣಮಿ, ಬತ್ತೀವಿ. ನಿನ್ನ ಕರೆಯೋದೆಚ್ಚ, ನಾವು ಬರೋದೆಚ್ಚ.